ಕೇಶವನ ಮಡದಿ ಶ್ರೀ, ನಾರಾಯಣದೇವರ ಮಡದಿ ಲಕ್ಷ್ಮೀ, ಹಾಗೆಯೇ ಮಾಧವನ ಧರ್ಮಪತ್ನಿ ಕಮಲ, ಗೋವಿಂದನ ಮಡದಿ ಸತಿಯ ಪದ್ಮ ಅನ್ನುವಂಥದ್ದು. ಭ್ರಷ್ಟನೆನಿಸಬೇಡ ಕೃಷ್ಣ ಎಂಬಲ್ಲಿ ವಿಷ್ಣುವೇ ಅಂತ ಹೇಳಿದ್ದಾರೆ. ಕನ್ನಡ ಭಾಷೆಯ ಸಂಬೋಧನೆಯ ಕ್ರಮ ಸ್ವಲ್ಪ ವ್ಯತ್ಯಾಸನೇ ಇರ್ತದೆ. ಅದು ವಿಷ್ಣು ಶಬ್ದ ವಿಷ್ಣು ಅಂತ ಹೇಳಬೇಕು. ಕನ್ನಡದಲ್ಲೆಲ್ಲ ಹಾಗೇನೆ ಅಕಾರ ಆಗಿದ್ದರೆ ರಾಮನೇ, ಕೃಷ್ಣನೇ, ಗೋವಿಂದನೇ, ನೇ ಅಂತ ಸಂಬೋಧನೆಯಲ್ಲಿ ಕರೀತಾರೆ. ಹಾಗೆಯೇ ಉಕಾರ ಅಂತಾದರೆ ವೇ 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 ಅಂತ ಶಂಭುವೇ ಅಂತ ವೇ 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 ಅಂತ ಹೀಗೆ ಕರೀತಾರೆ. ವಿಷ್ಣುವೇ ಸಂಸ್ಕೃತದಲ್ಲಿ ಆಗುವಾಗ ಹೇ ವಿಷ್ಣು ಅಂತ ಆಗಿರ್ತದೆ. ವಿಷ್ಣುವೇ ಆ ವಿಷ್ಣು ಶಬ್ದ ಹಾಗೆಯೇ ಉಳೀತದೆ. ಸಂಸ್ಕೃತದಲ್ಲಿ ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ವಿಷ್ಣು ಅಂತ ಆಗುತ್ತೆ. ಕನ್ನಡದಲ್ಲಿ ಶುದ್ಧವಾಗಿ ವಿಷ್ಣುವೇ ಅಂತ ಸಂಬೋಧನೆ ಮಾಡಿ ಕರೆದಿದ್ದಾರೆ. ಭ್ರಷ್ಟನೆನಿಸಬೇಡ ವಿಷ್ಣುವೇ ಅಂತ ಕರೆದಿದ್ದಾರೆ. ನನ್ನಲ್ಲಿ ಭ್ರಷ್ಟತೆ ಬರಬಾರ್ದು, ಯಾವುದೇ ಭ್ರಂಶ ಅಪಭ್ರಂಶ ನನ್ನಲ್ಲಿ ನಡೀಬಾರ್ದಾದರೆ ಏನು ಮಾಡಬೇಕು? ವಿಷ್ಣುವನ್ನು ಪ್ರಾರ್ಥನೆ ಮಾಡಬೇಕು ಅಂತ ಕನಕದಾಸರು ಮಾರ್ಗದರ್ಶನ ಮಾಡಿದ್ದಾರೆ. ನಮ್ಮಲ್ಲಿ ಭ್ರಂಶ, ಪ್ರತಿಜ್ಞಾ ಭ್ರಂಶ, ನಮ್ಮ ಧರ್ಮ ಭ್ರಂಶ ಅದು ಯಾವಾಗ ನಡೀತದೆ? ನಮ್ಮನ್ನು ಕೇಳುವವರಿಲ್ಲ ಅಂತಾದಾಗ ನಮ್ಮಲ್ಲಿ ಆ ದ್ರೋಹ ನಡೀತದೆ. ಯಾರಾದರೂ ಕೇಳುವವ ಇದ್ದರೆ ನಮಗೆ ಹಾನಿ ಮಾಡಲಿಕ್ಕಾಗೋದಿಲ್ಲ. ಮಕ್ಕಳು ಓದುವುದಿಲ್ಲ, ವಾರ್ಡನ್ ಇದ್ದಾನೆ ಅಂತಂದರೆ ಓದ್ತಾರೆ. ಕೇಳುವವರು ಇಲ್ಲದಿದ್ದಾಗ ದಾರಿ ತಪ್ತಾರೆ. ನಾವು ಹಾಗೆಯೇ ದಾರಿ ತಪ್ಪುವುದು ಯಾವಾಗ? ನಮ್ಮನ್ನು ಕೇಳುವವರೊಬ್ಬರು ಇಲ್ಲ ಅಂತಾದಾಗ ಧರ್ಮ ಮಾರ್ಗದಿಂದ ನಾವು ಜಾರಿ ಬೀಳ್ತೇವೆ. ರಾಜಕೀಯದಲ್ಲಿಯೂ ಹಾಗೇನೆ ನೋಡಿ, ಆ ಭ್ರಂಶ ಆಗುವುದು ಯಾವಾಗ? ಇಡಿಯವರಿದ್ದಾರೆ ಅಂತ ಅಂದರೆ ಇಡೀ ಎಲ್ಲ ನುಂಗ್ಲಿಕ್ಕಾಗುವುದಿಲ್ಲ. ಆ ಜಾಗ್ರತೆಯಿಂದ ವರ್ತಿಸ್ತಾರೆ. ಇಡಿಯವರು ನೋಡ್ತಾರೆ ಅಂತಂದರೆ ಮತ್ತೆ ಎಲ್ಲ ಬೇಕಾದರೆ ವಾಪಸ್ ಕೊಡ್ತೇನೆ ಅಂತ ಅಲ್ಲಿವರೆಗೆ ನಾವು ತಯಾರಾಗಿರ್ತೇವೆ. ಒಬ್ಬರು ಕೇಳುವವರು ಇಲ್ಲ ಅಂತಾದಾಗ ವಚನ ಭ್ರಷ್ಟತೆ, ನಮ್ಮ ಪ್ರತಿಜ್ಞಾ ಭ್ರಷ್ಟತೆ ಇದೆಲ್ಲ ಬರುವುದು. ಈಗ ಆಫೀಸ್ನಲ್ಲಿಯೂ ಲಂಚ ತಗೊಳ್ತಾರೆ. CC ಕ್ಯಾಮೆರಾ ಇದ್ದರೂ ಮಾಡ್ತಾರೆ, ಲಂಚ ತಗೊಳ್ತಾರೆ, ಭಯ ಇಲ್ಲದೆ ತಗೊಳ್ತಾರೆ. ಅವ್ರಿಗೆ ಗೊತ್ತು CC ಕ್ಯಾಮೆರಾವನ್ನೇ ತಿರುಗಿಸ್ಲಿಕ್ಕೆ ಗೊತ್ತು ಅಂತ. ಆದರೆ ಇಡೀ ಜಗತ್ತಿನ CC ಕ್ಯಾಮೆರಾ ಭಗವಂತ, ಅವ ನೋಡ್ತಾನೆ ಅನ್ನುವ ಎಚ್ಚರ ನಮ್ಮಲ್ಲಿದ್ದರೆ, ಅವನು ನಮ್ಮೊಳಗಿದ್ದಾನೆ, ನಮ್ಮ ಎದುರಿಗಿದ್ದಾನೆ ಅಂತ ಆದರೆ ಆವಾಗ ನಮಗೆ ವಚನ ಭ್ರಷ್ಟತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಹಾಗೇನೆ ನಮ್ಮ ಯಜಮಾನ, ನಮಗೆ ಇಷ್ಟನಾದ ಯಜಮಾನ ನಮ್ಮೊಟ್ಟಿಗೆ ಇದ್ದಾನೆ ಅಂತಾದಾಗ ನಾವು ನಮ್ಮ ಕರ್ಮಗಳನ್ನು ನಾವು ದೂರ ಮಾಡೋದಿಲ್ಲ. ಒಂದು ಮಗು ಹಾಗೇನೆ ಪ್ರೀತಿಯ ಅಪ್ಪ ಇದ್ದಾನೆ ಅಂತ ಆದರೆ ಅಪ್ಪನ ಪ್ರೀತಿಗೋಸ್ಕರವಾದರೂ ಸಂಧ್ಯಾವಂದನೆ ಅಚ್ಚುಕಟ್ಟಾಗಿ ಮಾಡ್ತಾನೆ. ಅಪ್ಪ ಹೊರಗೋಗಿದ್ದಾನೆ ಅಂತಂದರೆ ಅಮ್ಮ ಏನು ಮಾತಾಡೋದಿಲ್ಲ ಅಂತ ಸಂಧ್ಯಾವಂದನೆ ಅರ್ಧಂಬರ್ಧ ಮಾಡಿ ನೀರು ಚೆಲ್ಲಿ ಹೋಗ್ತಾನೆ. ಅಮ್ಮ ಸಂಧ್ಯಾವಂದನೆ ಮುಗಿಯಿತು, ಒಂದು ತಂಬಿಗೆ ಸಂಧ್ಯಾವಂದನೆ ಮಾಡಿದ್ದೇನೆ, ಒಂದು ತಂಬಿಗೆ ನೀರು ಚೆಲ್ಲಿದರೆ ಇಡೀ ಸಂಧ್ಯಾವಂದನೆ ಆಯಿತು ಅಂತ. ಒಬ್ಬ ಕೇಳುವವ ಇದ್ದರೆ ನಮಗೆ ನಮ್ಮ ಮಾರ್ಗವನ್ನು ಬಿಟ್ಟು ಹೋಗಲಿಕ್ಕಾಗುವುದಿಲ್ಲ. ನಾವು ದಾರಿ ತಪ್ಪುವುದು ಯಜಮಾನ ಇಲ್ಲದೆ ಇದ್ದಾಗ. ನಮ್ಮ ದೇವರು ವಿಷ್ಣು, ಅವನು ವಿಷ್ಣು ಅಂದರೆ ವೇವೇಷ್ಟಿ, ಎಲ್ಲ ಕಡೆ ತುಂಬಿದವ. ಈ ಎಲ್ಲ ಕಡೆ ತುಂಬಿದ ದೇವರು ನಮ್ಮ ಎದುರಿರುವಾಗ ನಾವು ಅನ್ಯಾಯ ಮಾಡೋದೇ ಹೇಗೆ? ಪ್ರಸಿದ್ಧವಾದ ಕತೆ ಕನಕದಾಸರಿಗೆ ವ್ಯಾಸರಾಜರು ಕೊಟ್ಟಿರತಕ್ಕಂತಹ ಬಾಳೆಹಣ್ಣಿನ ಕತೆ. ಎಲ್ಲರೂ ತಿಂದು ಬಂದರು ಬಿಟ್ಟರು. ಕತೆ ಅಂತೂ ರೋಚಕವಾಗಿದೆ ನೋಡಿ. ನನಗೆ ಎಲ್ಲ ಆಚಾರ್ಯರು ತಿಂದು ಬಂದರು ಅಂತ ಹೇಳ್ತಾರೆ. ಪಾಪ ಆಚಾರ್ಯರಿಗೆ ಏಕಾದಶಿ ಬಿಡುವುದಂದರೆ ರೋಚಕರ. ಕತೆ ಹೇಳುವಾಗ ತುಂಬ ಖುಷಿ ಇರ್ತದೆ, ನಾವು ಅದನ್ನು ಎಂಜಾಯ್ ಮಾಡೋಣ ಅಷ್ಟೇ. ಕಥೆಯಲ್ಲಿ ಒಟ್ಟು ತಾತ್ಪರ್ಯ ಕನಕದಾಸನ ಆ ಎಚ್ಚರ ಎಷ್ಟಿತ್ತು ಅಂತ. ಕನಕದಾಸರಿಗೂ ಬಾಳೆಹಣ್ಣು ಕೊಟ್ಟರು, ಅವರು ಇಡೀ ದೇವಸ್ಥಾನ ತಿರುಗಿ ಬಂದರು. ಅವ್ರಿಗೆ ಎಲ್ಲಿಯೂ ತಿನ್ನಲಿಕ್ಕಾಗಲಿಲ್ಲ. ಯಾಕೆಂದರೆ ಎಲ್ಲ ಕಡೆ ದೇವರು ಕಾಣ್ತಾನೆ, ತಿನ್ನಲಿಕ್ಕಾಗಲಿಲ್ಲ. ಅಂದರೆ ಉಳಿದವರಿಗೆ
ಬರೀ ಶಾಸ್ತ್ರ ಓದಿದ್ದಾರೆ ಅಷ್ಟೇ, ಅದರ ಅನುಭವ ಇಲ್ಲ ಅವರಿಗೆ. ಕನಕದಾಸರಿಗೆ ಅನುಭವ ಇತ್ತು. ಒಟ್ಟು ಈಗ ಪ್ರಹ್ಲಾದರಾಜರನ್ನು ವರ್ಣನೆ ಮಾಡುವಾಗ ಪ್ರಹ್ಲಾದರಾಜರನ್ನೇ ಬಣ್ಣಿಸ್ತೇವೆ. ರಾಯರ ಆರಾಧನೆ ಬಂತು ಅಂದರೆ 3 ದಿವಸ ಮತ್ತು ಯಾರನ್ನೂ ಮುಟ್ಲಿಕ್ಕೆ ಹೋಗೋದಿಲ್ಲ. ನಮ್ಮದೊಂದು ಕ್ರಮ. ಚೌತಿ ಗಣಪತಿ ಹಬ್ಬ ಬಂತು ಅಂತಂದರೆ ಬೆಳಗ್ಗಿಂದ ರಾತ್ರಿ ತನಕ ಗಣಪತಿ ಗಣಪತಿ ಗಣಪತಿ, ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನಮ್ಮದು. ಹಾಗೆಯೇ ಈಗ ಕನಕದಾಸರ ವೈಭವೀಕರಣ ಮಾಡುವಾಗ ಕನಕದಾಸರು ಅವರು ಎಲ್ಲ ಕಡೆ ಜಾಗೃತಿ ಉಳ್ಳವರು. ಎಲ್ಲಿ ಹೋದರೂ ಭಗವಂತ ಕಂಡ, ದೇವರು ಇಲ್ಲದಿದ್ದ ಜಾಗ ಅವರಿಗೆ ಕಾಣಿಸಲಿಲ್ಲ, ಬಾಳೆಹಣ್ಣು ವಾಪಸ್ ಕೊಟ್ಟರು. ಭ್ರಷ್ಟತನ ಭ್ರಂಶತ್ವಕ್ಕೆ ಅವಕಾಶ ಇಲ್ಲ, ದಾರಿ ತಪ್ಪಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಎಲ್ಲ ಕಡೆ ಭಗವಂತ ಇದ್ದಾನೆ ಅನ್ನುವ ಜ್ಞಾನ ಅವರಿಗೆ ತುಂಬಿ ತುಳುಕಿತ್ತು. ದೇವರಿದ್ದಾನೆ, ಎಲ್ಲಿ ತಿನ್ನಬೇಕು ದೇವರು ಕಾಣಿಸ್ತಾನೆ, ದೇವರು ಇಲ್ಲದಿದ್ದ ಜಾಗನೇ ಇಲ್ಲ ಅವರಿಗೆ. ಹಾಗಾಗಿ ಅವರಿಗೆ ಅನ್ಯಾಯ ಮಾಡಲಿಕ್ಕಾಗಲಿಲ್ಲ. ಅಂದರೆ ನಾವು ಭ್ರಷ್ಟ ನೆನೆಸಬೇಡ. ನಮಗೆ ಭ್ರಂಶತೆ ಬರುವುದು ಯಾವಾಗ ಅಂತಂದರೆ ನಮ್ಮ ಸ್ವಾಮಿ ನಮ್ಮ ಎದುರಿಗಿದ್ದಾನೆ ಅನ್ನುವ ಜ್ಞಾನ ಇಲ್ಲದೇ ಇದ್ದಾಗ. ದೇವರು ಇದ್ದಾನೆ ಅಂತ ಜ್ಞಾನ ಯಾವಾಗ ಇದೆ ನಮಗೆ ಅನ್ಯಾಯ ಮಾಡಲಿಕ್ಕಾಗುವುದಿಲ್ಲ. ಭ್ರಷ್ಟ ನೆನೆಸಬೇಡ ವಿಷ್ಣುವೇ ಅಂತ ದಾಸರು ಹೇಳ್ತಾರೆ. ದಾಸರ ಮಾತಿನಲ್ಲಿ ಭ್ರಷ್ಟ ನೆನೆಸಬೇಡ, ನಿನ್ನಲ್ಲೇ ಇರುವುದು ಅಂತ ಹೇಳ್ತಾರೆ. ನಾನು ಕೆಟ್ಟ ಕೆಲಸ ಮಾಡೋದು ನಿನ್ನಿಂದಾಗಿ, ನೀನು ಒಳಗಿದ್ದಿ. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ನಮ್ಮ ಒಳಗೆ ಅಂಗಾಂಗಗಳಲ್ಲಿ ತುಂಬಿದ್ದಾನೆ ದೇವರೇ. ನನ್ನೊಳಗೆ ಕೆಟ್ಟ ಕೆಲಸ ಮಾಡುವಾಗ ಆ ಅಂಗವನ್ನು ವಾಪಸ್ ಹಿಂದೆ ತಗೊಂಡು ಬಿಡು. ನನ್ನ ಮನಸ್ಸಿಗೆ ಆವಾಗ ನಿದ್ರೆ ಬರಲಿ, ಆವಾಗ ಅದು ಬೇಡ ಅಂತ ಅನಿಸಲಿ. ದೇವರು ಹಾಗೆ ಮಾಡಿದರೆ ಆವಾಗ ಕೆಟ್ಟದು ಮಾಡಬೇಕು ಅಂತ ನಮಗೆ ಅನಿಸುವುದೇ ಇಲ್ಲ, ಭ್ರಷ್ಟನಾಗಲಿಕ್ಕೆ ಸಾಧ್ಯನೇ ಇಲ್ಲ. ವಿಷ್ಣು ಅಂದರೆ ಬ್ರಹ್ಮಾಂಡದಲ್ಲಿ ಹೇಗೆ ತುಂಬಿದ್ದಿ, ಈ ಪಿಂಡಾಂಡದಲ್ಲಿಯೂ ತುಂಬಿದವ ನೀನು ಅನ್ನುವ ಜ್ಞಾನ ಇರುವಾಗ ನಮಗೆ ಅನ್ಯಾಯ ಮಾಡಲಿಕ್ಕಾಗುವುದಿಲ್ಲ. ಭ್ರಷ್ಟ ನೆನೆಸಬೇಡ ಕೃಷ್ಣ, ಅದು ವಿಷ್ಣುವೇ ಎನ್ನುವುದರದ್ದು ಅರ್ಥ. ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು, ದೂರ ಮಾಡು. ವಿಷ್ಣು ಅಂತಂದರೆ ಅವನು ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ, ದೇಹಕ್ಕೆ ಬಲ ಕೊಟ್ಟು ದೇಹದಲ್ಲಿ ಎಲ್ಲ ಕ್ರಿಯೆಗಳನ್ನು ಮಾಡಿಸುವವ ವಿಷ್ಣು. ಹಾಗಾಗಿ ದುಷ್ಟರಿಂದ ನಮ್ಮನ್ನು ಎಳ್ಕೊಂಡು ಬಂದು ಶಿಷ್ಟರ ಪಂಗಡದಲ್ಲಿ ನಮ್ಮನ್ನು ಸೇರಿಸಿ ನಮಗೆ ನಮ್ಮ ಒಳಗೆ ಪ್ರವೇಶ ಮಾಡಿ ಒಳ್ಳೆಯದನ್ನೇ ಚಿಂತನೆ ಮಾಡುವ ಹಾಗೆ ಮಾಡು ಅಂತ ಆ ವಿಷ್ಣು ಅನ್ನುವ ಸಂಬೋಧನೆಯಲ್ಲಿ ದಾಸರು ಚಿಂತನೆಯನ್ನು ನಮಗೆ ನೀಡಿದ್ದಾರೆ. ಈ 6ನೆಯ ನುಡಿ, ಮೊದಲು ನಿನ್ನ ಪಾದಪೂಜೆ ಮುದದಿ ಮಾಡುವೆನು ನಾನು. ಇಲ್ಲಿ ನಾನು ನೀನು ಅನ್ನುವ ಶಬ್ದಗಳು ಸ್ಫುಟವಾಗಿದೆ. ಇದರ ಅರ್ಥ ತುಂಬ ಸುಲಭ. ಮೊದಲು ನಿನ್ನ ಪಾದಪೂಜೆ ಮುದದಿ ಮಾಡುವೆನು. ಮುದ ಅಂದರೆ ಸಂತೋಷ, ಮುದದಿ ಅಂದರೆ ಸಂತೋಷದಿಂದ ನಿನ್ನ ಪಾದದ ಪೂಜೆ ನಾನು ಮಾಡ್ತೇನೆ. ಹೃದಯದೊಳಗೆ ಒದಗಿಸಯ್ಯ, ಆ ಪಾದವನ್ನು ಹೃದಯದ ಒಳಗೆ ನನಗೆ ಒದಗಿಸಿಕೊಡು, ನಿನ್ನ ಪಾದವನ್ನು ಇಡು ಅಯ್ಯ ಅಂತ ಪ್ರಾರ್ಥನೆ ಮಾಡಿದ್ದಾರೆ ದಾಸರು. ಇಲ್ಲಿ ಮೊದಲು ನಿನ್ನ ಪಾದ ಪೂಜೆ ಮಾಡುವೆನು ನಾನು, ಮೊದಲು ಅಂತ ದಾಸರು ಶಬ್ದವನ್ನು ಬಳಸಿದ್ದಾರೆ. ನಮ್ಮಲ್ಲೆಲ್ಲ ಹೇಗಿದೆ ಅಂತಂದರೆ ಮೊದಲನ ಪೂಜೆ ಅದು ಗಣಪತಿಗೆ, ಮೊದಲು ಒಂದಿಪೆ ಗಣಪ ನಿನಗೆ ಅಂತ. ನಮ್ಮಲ್ಲಿ ಗಣಪತಿಗೆ ಪೂಜೆ ಆದ ಮೇಲೆ ಮತ್ತೆಲ್ಲ ಪೂಜೆಗಳ ಪ್ರಾರಂಭ, ಅಥವಾ ಗುರುಪೂಜೆ ಆಗಿ ಗಣಪತಿಯನ್ನು ಅರ್ಚನೆ ಮಾಡಿ ಮತ್ತೆ. ದಾಸರು ಹೇಳ್ತಾರೆ ಮೊದಲು ನಿನ್ನ ಪಾದಪೂಜೆ ಮುದದಿಂದ ಮಾಡುವೆ, ಮೊದಲು ನಿನ್ನ ಪಾದಪೂಜೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಂಪ್ರದಾಯ ಇದೆ ಅದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಎಲ್ಲ ವಿಘ್ನ ಪರಿಹಾರ ಆಗಬೇಕಾದ್ರೆ ಭಗವಂತನನ್ನು ಸ್ತೋತ್ರ ಮಾಡಬೇಕಂತೆ. ನಮ್ಮಲ್ಲಿ ಪುರಾಣ ಹೇಳುವಾಗ ಮೊದಲು ಈ ಶ್ಲೋಕವನ್ನು ಹೇಳ್ತಾರೆ, ಪ್ರವಚನ ಮಾಡುವಾಗ ಈ ಶ್ಲೋಕವನ್ನು ಹೇಳುತ್ತಾರೆ. ಸರ್ವ ವಿಘ್ನ ಉಪಶಾಂತಯೇ, ಯಾವುದೇ ರೀತಿಯಾದ ವಿಘ್ನ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಯಾವುದೇ ವಿಘ್ನಗಳು ಇದ್ದರೆ ಅದರ ಉಪಶಾಂತಯೇ,
ಅದರ ಪೂರ್ತಿ ಉಪಶಮನಕ್ಕೋಸ್ಕರವಾಗಿ ವಿಷ್ಣುವನ್ನು ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಶುಕ್ಲ ಅಂಬರಧರಂ, ಆ ಬಿಳಿ ಬಟ್ಟೆ ಉಟ್ಟ ನಮ್ಮ ದೇವರು, ಅವರನ್ನು ಚಿಂತನೆ ಮಾಡಬೇಕಂತೆ. ಬಿಳಿ ಬಟ್ಟೆ ಅಂತಂದರೆ ಸತ್ವಗುಣವನ್ನು ಪ್ರತಿನಿಧಿಸ್ತದೆ. ಕೆಂಪಾದರೆ ರಜೋಗುಣ, ಅದು ಬೇಕು ಇದು ಬೇಕು ಅಂತ ಆಸೆ ಬಂತು ಅಂತಂದರೆ ನಮ್ಮ ಪೂಜೆ ಪುನಸ್ಕಾರ ಎಲ್ಲ ನಿಂತು ಬಿಡ್ತೇವೆ. ಮೊದಲ ಅಂಗಡಿಗೆ, ಆಮೇಲೆ ಇಲ್ಲಿಗೆ ಅಂತ. ತಮೋಗುಣ ಬಂತು ಅಂದರೆ ಮೊದಲು ನಿದ್ರೆ ಮಾಡುವ, ಮತ್ತೆ ದೇವರದು ನೋಡೋಣ ಅಂತ. ಅದು ಶುಕ್ಲ ಅಂಬರಧರ ಆದರೆ, ಬಿಳಿ ಬಟ್ಟೆಯನ್ನು ಉಟ್ಟವ ಅಂತಂದರೆ ಸತ್ವ ಗುಣ ಅದು ನಮ್ಮನ್ನು ಪ್ರೇರಿಸ್ತದೆ. ಸತ್ವಾತ್ ಸಂಜಾಯತೆ ಜ್ಞಾನ. ಆದ್ದರಿಂದ ಆ ವಿಷ್ಣು ಶುಕ್ಲ ಅಂಬರಧರ. ಶಶಿ ವರ್ಣಂ, ಶಶಿ ಅಂದರೆ ಚಂದ್ರ, ಚಂದ್ರನಂತಹ ಬಣ್ಣ. ಚಂದ್ರನ ಬಣ್ಣ ಅಂತಂದರೆ ಅದು ದೋಷ ಇಲ್ಲದೆ ಇದ್ದ ಕಪ್ಪು ಕೆಂಪು ಬಣ್ಣ ಅಲ್ಲ, ಬಿಳಿ ಬಣ್ಣ. ಚತುರ್ಭುಜಂ ಅಂತ ನಮಗೆ ಸಾಮಾನ್ಯವಾಗಿ ಹೇಗಿರ್ತದೆ ಅಂತಂದರೆ, ಲೌಕಿಕ ಮಾಡುವಾಗ 4 ಕೈ, ದೇವರ ಪೂಜೆಗೆ ಮಾಡುವಾಗ 1 ಕೈಯೂ ಇರುವುದಿಲ್ಲ. ಅಂದರೆ ಎಲ್ಲ ಬೇರೆ ಕೆಲಸ ಮಾಡಲಿಕ್ಕೆಲ್ಲ ಡಬ್ಬಲ್, ಕಾಲು 2, ಕಾಲು 4, ಕೈಯೂ 4, ಎಲ್ಲ 4 ಆಗುತ್ತೆ. ಬೇಡವಾದ ಶಬ್ದ ಕೇಳಲಿಕ್ಕೆ 2 ಕಿವಿ ಅಲ್ಲ, ಮೈಯೆಲ್ಲ ಕಿವಿ ಆಗುತ್ತೆ. ದೇವರದ್ದು ಬಗ್ಗೆ ಕೇಳುವ ಅಂತಂದರೆ 2 ಕಿವಿಯೂ ಕಿವುಡಾಗಿ ಹೋಗ್ತವೆ.